ವೀಕೆಂಡು ಭೀಮೇಶ್ವರ ದೇವಾಲಯಕ್ಕೆ ಏನೋ ಹೋಗೋಣ ಅಂತ ಪ್ಲಾನ್ ಏನೋ ಮಾಡ್ಕೊಂಡ್ವಿ. ಆದರೆ ಕೈಯಲ್ಲಿ ಕಾಸಿಲ್ಲ, ಅದಕ್ಕೆ ಕೆಂಪಸ್ ಹತ್ಕೊಂಡ್ವಿ. ಹಾಗೆ ಮಳೆ ಬರ್ತಿತ್ತಲ್ಲ ಅಂತ ಬಿಸಿ ಬಿಸಿ ಟೀ ಕುಡ್ಕೊಂಡ್ವಿ. ಆಗ್ರಾ ಮಾರಿಕಾಂಬ ದರ್ಶನ ಮುಗಿಸ್ಕೊಂಡು ಭೀಮೇಶ್ವರ ದೇವಾಲಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ರೈವೇಟ್ ಬಸ್ ಹತ್ಕೊಂಡ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಅದಕ್ಕೆ ಬಿಸಿ ಬಿಸಿ ಜೋಳ ತಗೊಂಡ್ವಿ. ಅಂತೂ ಇಂತೂ ಭೀಮೇಶ್ವರ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಟ್ರಕ್ಕಿಂಗ್ ಮಾಡ್ದಲೇ ಇರೋರಿಗೆ ಜೀಪ್ ಫೆಸಿಲಿಟಿ ಕೂಡ ಇದೆ. ಜೊತೆಗೆ 5 ಜನ ಅಣ್ಣಂದ್ರು ಕೂಡ ನಮಗೆ ಸಿಕ್ಕೋದು. ಜೀಪ್ ನಲ್ಲಿ ಹೋಗೋದಕ್ಕಿಂತ ಟ್ರಕ್ಕಿಂಗ್ ಮಾಡೋದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ಈ ದೇವಸ್ಥಾನವು ಅತ್ಯಂತ ಪುರಾತನ ಶಿವ ದೇವಾಲಯಗಳಲ್ಲಿ ಒಂದಾಗಿದ್ದು, ಪುರಾಣದ ಪ್ರಕಾರ ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ ಭೀಮನು ತಂದ ಶಿವಲಿಂಗವನ್ನು ಧರ್ಮರಾಜನು ಇಲ್ಲಿ ಪ್ರತಿಷ್ಠಾಪಿಸಿದನು. ಭೀಮನು ತಂದ ಲಿಂಗದ ಅಭಿಷೇಕಕ್ಕಾಗಿಯೇ ನೀರಿನ ಕೊರತೆ ಉಂಟಾದಾಗ ಅರ್ಜುನನು ತನ್ನ ಬಾಣವನ್ನು ಹೂಡುತ್ತಾನೆ. ಅರ್ಜುನನ ಬಾಣದಿಂದ ಚಿಮ್ಮುವ ಜರಿಯೇ ಇಲ್ಲಿನ ಸರಳಹೊಳೆ. ಈ ಸರಳಹೊಳೆ ದೇವಸ್ಥಾನಕ್ಕಿಂತ 100 ಅಡಿ ಮೇಲ್ಭಾಗದಲ್ಲಿ ಜನಿಸಿ ವರ್ಷ ಪೂರ್ತಿ ಮೈದುಂಬಿ ಹರಿಯುತ್ತದೆ ಎಂಬುದು ಇಲ್ಲಿನ ಸ್ಥಳೀಯ ಜನರ ನಂಬಿಕೆ.